ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು. ರಾಜಕೀಯ ಪ್ರಭುತ್ವವು ನೈತಿಕ ಅಂಧಪತನದತ್ತ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅಂತಃಪ್ರಜ್ಞೆ ದ್ಯೋತಕವಾಗಿ ಪ್ರತಿರೋಧಿಸುತ್ತಾ ಬಂದಿದೆ. ಒಬ್ಬ ಅಲ್ಲ ಅಂದ್ರೆ ಒಬ್ಬನ ಜೊತೆ ಒಬ್ಬ ಎಲ್ಲ ಸೇರಿ ಒಂದು 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 ಅಂತ ಇಡೀ ಕರ್ನಾಟಕದ ಎಲ್ಲ ಕನ್ನಡಿಗರು ನಿಲ್ತೀವಿ ಕನ್ನಡಕ್ಕೇನಾದ್ರೂ ತೊಂದರೆ ಆದಾಗ ಅಲ್ವಾ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಪದ್ಯ ಭಾಗ 8 ಅಖಂಡ ಕರ್ನಾಟಕ, ಕುವೆಂಪು ಅವರು ರಚಿಸಿರುವಂತಹ ಈ ಅಖಂಡ ಕರ್ನಾಟಕ ಎಂಬಂತಹ ಒಂದು ಪದ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಬನ್ನಿ, ಮೊದಲಿಗೆ ಕುವೆಂಪು ಅವರವರ ಪರಿಚಯ ಮಾಡಿಕೊಳ್ಳೋಣ. ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು. ಕುವೆಂಪು ಅವರ ಕಾವ್ಯನಾಮ ಎಲ್ಲರಿಗೂ ಚಿರಪರಿಚಿತರಾದಂತಹ ಈ ಕುವೆಂಪುರವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬಂತ ಗ್ರಾಮದಲ್ಲಿ ಜನಿಸಿದ್ರು. ತೀರ್ಥಹಳ್ಳಿ ಹಾಗೂ ಮೈಸೂರಿನಲ್ಲಿ ಶಿಕ್ಷಣ ಪಡೆದ ಕುವೆಂಪು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಕರ್ತವ್ಯ ನಿರ್ವಹಿಸಿದ್ದರು. ತೀರ್ಥಹಳ್ಳಿಯಲ್ಲಿ ಹಾಗೂ ಮೈಸೂರಿನಲ್ಲಿ ಅವರ ಶಿಕ್ಷಣವನ್ನ ಮುಗಿಸಿ ಅವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬಲ್ಲಿ ಜನಿಸಿದಂತಹ ಕುವೆಂಪುರವರು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಶಿಕ್ಷಣವನ್ನ ತೀರ್ಥಹಳ್ಳಿ ಮತ್ತು ಮೈಸೂರಿನಲ್ಲಿ ಮುಗಿಸಿದ್ರು. ಆಮೇಲೆ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಚಾನ್ಸಲರ್ ಆಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಮುಂದೆ ನೋಡಿ, ಕುವೆಂಪುರವರು ಭಾರತದ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರಾದ ಇವರು ಭಾವಗೀತೆ, ಕತೆ, ಕಾದಂಬರಿ, ನಾಟಕ, ಮಹಾಕಾವ್ಯ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ವಿಮರ್ಶೆ, ಮಕ್ಕಳ ಸಾಹಿತ್ಯ, ವೈಚಾರಿಕ ಲೇಖನ ಹೀಗೆ ಎಲ್ಲ ಪ್ರಕಾರಗಳಲ್ಲಿ ಸಾಹಿತ್ಯ ಸೃಷ್ಟಿಸಿದ್ದಾರೆ. ಅವರು 1, 2 ಅಲ್ಲ, ಎಲ್ಲ ಪ್ರಕಾರದಲ್ಲಿ ನೋಡಿ, ಭಾವಗೀತೆ, ಕತೆ, ಕಾದಂಬರಿ, ನಾಟಕ, ಮಹಾಕಾವ್ಯ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ವಿಮರ್ಶೆ, ಮಕ್ಕಳ ಸಾಹಿತ್ಯ, ವೈಚಾರಿಕ ಲೇಖನ ಹೀಗೆ ಎಲ್ಲ ಪ್ರಕಾರಗಳ ಸಾಹಿತ್ಯವನ್ನ ಅವರು ಸೃಷ್ಟಿಸಿದ್ದಾರೆ. ಅಂದ್ರೆ ಅದರಲ್ಲೆಲ್ಲ ಬರೆದಿದ್ದಾರೆ. ಈಗ ಅವರ ಕವನ ಸಂಕಲನಗಳನ್ನ ನೋಡೋಣ. ಯಾವುದೆಲ್ಲ ಅಂದ್ರೆ ಕೊಳಲು, ಕನ್ನಡ ಡಿಂಡಿಮ, ಪ್ರೇಮ ಕಾಶ್ಮೀರ, ಕೋಗಿಲೆ ಮತ್ತು ಸೋವ್ಯ ದೃಶ್ಯ, ಪಕ್ಷಿ ಕಾಶಿ ಮುಂತಾದವು. ಕಾದಂಬರಿಗಳು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಮುಂದೆ ಅವರು ಬರೆದಿರುವಂತ ಆತ್ಮಕಥನ ನೆನಪಿನ ದೋಣಿಯಲ್ಲಿ ಅನ್ನೋದು ಅವರ ಆತ್ಮಕಥನ. ಇವರ ವೈಚಾರಿಕ ಕೃತಿಗಳು ಯಾವುದೆಲ್ಲ ಅಂತ, ನಿರಂಕುಶ ಮತಿಗಳಾಗಿ, ಮನುಜಮತ ವಿಶ್ವಪಥ, ವಿಚಾರ ಕ್ರಾಂತಿಗೆ ಆಹ್ವಾನ. ಕಾದಂಬರಿಗಳು ಯಾವುದೆಲ್ಲ ಅಂದ್ರೆ ಕಾನೂನು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ನಾವು ಈಗಾಗಲೇ ನೋಡಿದ್ದೀವಿ. ಇವರ ನಾಟಕಗಳು ಶೂದ್ರ ತಪಸ್ವಿ, ಸ್ಮಶಾನ, ಕುರುಕ್ಷೇತ್ರಂ, ಬೆರಳ್ಗೆ ಕೊರಳ್ ಮುಂತಾದವು. ಶ್ರೀರಾಮಾಯಣ ದರ್ಶನಂ ಎಂಬಂತಹ ಈ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ, ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿರೋ ಅಂತ ಕವಿಗಳಲ್ಲಿ ಕುವೆಂಪುರವರು ಕೂಡ ಒಬ್ಬರು. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ಲಿಕ್ಕೆ ಕಾರಣ ಈ ಒಂದು ಮಹಾಕಾವ್ಯ, ಯಾವುದು ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ, ಅದರ ಜೊತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ, ರಾಜ್ಯ ಸರ್ಕಾರದ ರಾಷ್ಟ್ರಕವಿ ಪ್ರಶಸ್ತಿ ಇವರಿಗೆ ಲಭಿಸಿದೆ.
ಅದರ ಜೊತೆಗೆ ಕರ್ನಾಟಕ ರತ್ನ ಬಿರುದು ಕೂಡ ಸಿಕ್ಕಿದೆ. ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರತ್ನ ಎಂಬ ಬಿರುದು, ಪದ್ಮಭೂಷಣ ಪ್ರಶಸ್ತಿ ಮತ್ತು ಕೇಂದ್ರ ಸರ್ಕಾರದಿಂದ ಸಿಕ್ಕಿರೋದು ರಾಷ್ಟ್ರಕವಿ ಎನ್ನುವಂತಹ ಒಂದು ಪ್ರಶಸ್ತಿ. ಹೀಗೆ ಇಷ್ಟೆಲ್ಲ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ಮುಂದೆ ಪದ್ಯದ ಆಶಯ. ಈ ಅಖಂಡ ಕರ್ನಾಟಕ ಅಂದ್ರೇನು? ಒಡೆಯದೆ, ವಿಭಜನೆಗೊಳ್ಳದೆ ಇರುವಂತ ಪೂರ್ಣವಾದಂತಹ ಒಂದು ಕರ್ನಾಟಕ. ನಮ್ಮ ಕರ್ನಾಟಕ ಪೂರ್ಣಗೊಂಡಿದೆ. ಅದು ಯಾವುದೇ ಒಂದು ವಿಚಾರಕ್ಕಾಗಿ ಒಡೆದು ಹೋಗಬಾರದು, ಒಡೆದು ಹೋಗುವಂಥದ್ದಲ್ಲ, ಅಖಂಡವಾಗಿದೆ ನಮ್ಮ ಕರ್ನಾಟಕ ಅಂತ ಕವಿ ತನ್ನ ಒಂದು ಕಲ್ಪನೆಯಲ್ಲಿ ಇಟ್ಕೊಂಡು ಈ ಒಂದು ಪದ್ಯವನ್ನ ಬರೆದಿದ್ದಾರೆ. ನೋಡೋಣ ಅದರ ಆಶಯ ಏನು. ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅಧಿಕಾರವೇ ಅಂತಿಮವಲ್ಲ. ರಾಜಕೀಯ ಅಧಿಕಾರ ಏನಿದೆ ಅದೇ ಅಂತಿಮ ತೀರ್ಮಾನ ಅಲ್ಲ. ಒಂದು ರಾಷ್ಟ್ರ, ಒಂದು ದೇಶ ಅಂತ ಅನ್ನಿಸ್ಕೊಂಡ್ರೆ ಅದರಲ್ಲಿ ರಾಜಕೀಯ ವ್ಯಕ್ತಿಗಳದೇ ಅಂತಿಮ ತೀರ್ಮಾನ ಅಲ್ಲ, ಬೇರೆಯವರು ಇದಕ್ಕೆ ಭಾಜನರಾಗಿದ್ದಾರೆ. ಹಾಗಾದ್ರೆ ಯಾರು ಅಂತ ನೋಡೋಣ ಮುಂದೆ. ಪ್ರಭುತ್ವವು ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನು ನಿರ್ಲಕ್ಷಿಸುತ್ತಿದೆ. ಅಂದ್ರೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ರಾಜಕೀಯವಾಗಿ ಅಧಿಕಾರದಿಂದ ಸಾಂಸ್ಕೃತಿಕವಾಗಿ ಸಂಸ್ಕೃತಿಯನ್ನ ಏನ್ ಮಾಡ್ತಾ ಇದೆ, ಅಸ್ತಿತ್ವವನ್ನ ನಿರ್ಲಕ್ಷಿಸ್ತಾ ಇದೆ. ಅಂದ್ರೆ ಬರೀ ರಾಜಕೀಯ ಅಧಿಕಾರ ಮಾತ್ರ ಫೈನಲ್ ಡಿಸಿಷನ್. ಅದು ದೇಶದಲ್ಲಿ ಯಾವುದೇ ಒಂದು ವಿಚಾರ ತಗೋಬೇಕು ಅಂದ್ರೆ ಅದಕ್ಕೆ ಬರೀ ರಾಜಕೀಯ ಅಧಿಕಾರಿಗಳ ಒಂದು ಒಮ್ಮತ ಇದ್ರೆ ಸಾಕು, ಅವರ ತೀರ್ಮಾನ ಫೈನಲ್ ಅಂತ ಡಿಸೈಡ್ ಮಾಡ್ತಾರೆ. ಸಾಂಸ್ಕೃತಿಕ ಅಸ್ತಿತ್ವವನ್ನ ಏನ್ ಮಾಡ್ತಾರೆ, ಮೂಲೆಗುಂಪು ಮಾಡ್ಬಿಡ್ತಾರೆ, ಅದನ್ನ ನಿರ್ಲಕ್ಷಿಸ್ತಾರೆ ಅನ್ನೋದನ್ನ ತೋರಿಸ್ತಾ ಇದೆ ಈ ಪ್ರಸ್ತುತ ಪದ್ಯ. ರಾಜಕೀಯ ಪ್ರಭುತ್ವವು ನೈತಿಕ ಅಂಧಪತನದತ್ತ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅಂತಃಪ್ರಜ್ಞೆ ದ್ಯೋತಕವಾಗಿ ಪ್ರತಿರೋಧಿಸುತ್ತಾ ಬಂದಿದೆ. ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ರಾಜಕೀಯ ಪ್ರಭುತ್ವ ಅನ್ನೋದು ನೈತಿಕ ಅಂಧಪತನದತ್ತ ಸಾಗಿದಾಗ, ಅಂದ್ರೆ ನಮ್ಮ ದೇಶದ ಹಿಂದಿನ ಒಂದು ಹಿಸ್ಟ್ರಿಗೆ ಹೋದಾಗ, ಇತಿಹಾಸಕ್ಕೆ ಹೋದಾಗ ಎಷ್ಟೋ ರಾಜಮನೆತನಗಳು ಆಳ್ವಿಕೆ ನಡೆಸ್ತಾರೆ, ಅಧಿಕಾರಕ್ಕೆ ಬರ್ತಾರೆ, ಅವರ ಅಧಿಕಾರ ಬಿದ್ದೋಗುತ್ತೆ, ಆಮೇಲೆ ಮತ್ತೆ ಅಧಿಕಾರಕ್ಕೆ ಬೇರೆಯವರು ಬರ್ತಾರೆ, ಪುನಃ ಅದು ಬಿದ್ದೋಗುತ್ತೆ. ಹೀಗೆ ಅಧಿಕಾರ ಒಂದ್ಸಲ ಮೇಲೆ ಬರುತ್ತೆ, ಆಮೇಲೆ ಕೆಳಗೆ ಇಳಿಯುತ್ತೆ. ಅದನ್ನ ನಾವು ಫೈನಲ್ ಅಂತ ಡಿಸೈಡ್ ಮಾಡೋ ಹಾಗಿಲ್ಲ. ಅದರ ಒಂದು ನೈತಿಕವಾದ ಅಂಧಪತನದ ಕಡೆ ಅದು ಕೊನೆಯ ಹಂತಕ್ಕೆ ಸಾಗ್ತಾ ಇದ್ದಾಗ ನಮ್ಮ ದೇಶದ ಒಂದು ಯಾವುದು ಸಾಂಸ್ಕೃತಿಕ ಶಕ್ತಿಗಳೇನಿದೆ ಅವು ನಾಡಿನ ಅಂತಃಪ್ರಜ್ಞೆ ದ್ಯೋತಕವಾಗಿ ಪ್ರತಿರೋಧಿಸುತ್ತಾ ಬಂದಿದೆ. ಅಂದ್ರೆ ಒಂದು ಅಂಧಪತನದತ್ತ ಅಧಿಕಾರ ಬೀಳ್ತಾ ಇದ್ದಾಗ ಸಾಂಸ್ಕೃತಿಕವಾಗಿ ಅದರ ಶಕ್ತಿಗಳು ಈ ಒಂದು ನಮ್ಮ ದೇಶದ ವಿಚಾರದಲ್ಲಿ ಪ್ರತಿರೋಧಿಸ್ತಾ ಬರ್ತಾ ಇದೆ. ಈಗ ನಮ್ಮ ಕರ್ನಾಟಕ ರಾಜ್ಯ ಅನ್ನೋದು ಏನಾಗಿತ್ತು, ಬೇರೆ ಬೇರೆ ವಿವಿಧ ಪಂಗಡಗಳಲ್ಲಿ ಹಂಚಿ ಹೋಗಿತ್ತು ನಮ್ಮ ಜಿಲ್ಲೆಗಳೆಲ್ಲ. ಅದನ್ನ ಕರ್ನಾಟಕ ಏಕೀಕರಣಗೊಳಿಸಿದ್ರು. ಆಮೇಲೆ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ಅಂತ ಹೆಸರು ಬಂತು. ಆ ಕರ್ನಾಟಕ ವಿಂಗಡಣೆ ಅಂದ್ರೆ ಒಟ್ಟಾಗಿ ಸೇರ್ಲಿಕ್ಕೆ ಸಾಂಸ್ಕೃತಿಕವಾಗಿ ಬೇರೆ ಎಲ್ಲಾ ವ್ಯಕ್ತಿಗಳು ಕಾರಣಕರ್ತರಾದ್ರು. ಲೇಖಕರು, ಕವಿಗಳು, ಅನೇಕ ಸಾಂಸ್ಕೃತಿಕವಾಗಿ ಅದರ ಶಕ್ತಿಯನ್ನ ತುಂಬಿ ಎಲ್ಲರೂ ಒಟ್ಟಾಗಿ ಹೋರಾಡಿದ ಫಲವಾಗಿಯೇ ನಾವಿವತ್ತು ಕರ್ನಾಟಕ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಇಷ್ಟು ಜಿಲ್ಲೆಗಳೆಲ್ಲ, ಕನ್ನಡ ಮಾತನಾಡುವ ಜಿಲ್ಲೆಗಳೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಹಂಚಿ ಹೋಗಿದ್ದಂಥವುಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ಈ ಒಂದು ಕೆಲಸ ಮಾಡಿದ್ದಾರೆ. ಈ ಕರ್ನಾಟಕ ಅಂತ ಒಂದು ಅಖಂಡ ಕರ್ನಾಟಕ ಅಂದ್ರೆ ಒಂದು ಸಂಪೂರ್ಣ ಕರ್ನಾಟಕ ಆಗಿದೆ ಅಂದ್ರೆ ಅದಕ್ಕೆ ಬರೀ ಅಧಿಕಾರಿಗಳು ಅಂದ್ರೆ ರಾಜಕೀಯ ಅಧಿಕಾರ ಮಾತ್ರ ಕಾರಣ ಅಲ್ಲ, ಅದಕ್ಕೆ ಸಾಂಸ್ಕೃತಿಕ ಶಕ್ತಿಗಳು ತುಂಬಾ ಒಂದು ಪ್ರತಿರೋಧಿಸಿದೆ, ಅಂದ್ರೆ ಶಕ್ತಿಯನ್ನು ತುಂಬಿದೆ, ಹೋರಾಟವನ್ನ ನಡೆಸಿದೆ. ಅದಕ್ಕೆ ಹೇಳ್ತಾರೆ ಈ ರಾಜಕೀಯ ಪ್ರಭುತ್ವ ಅದರ ನೈತಿಕ ಮಟ್ಟಕ್ಕೆ ಕಳ್ಕೊಳ್ತಾ ಬಂದಾಗ ಅಲ್ಲಿ ಸಾಂಸ್ಕೃತಿಕ ಶಕ್ತಿ ಎದ್ದು ನಿಲ್ಲುತ್ತೆ, ಪ್ರತಿರೋಧಿಸುತ್ತೆ ಅಂತ ಹೇಳ್ತಾರೆ.
ರಾಜ್ಯದ ಆತ್ಮಗೌರವವನ್ನು ಎತ್ತಿ ಹಿಡಿದಿವೆ. ಆಳುವವರ ಇಬ್ಬಂದಿತನದಿಂದಾಗಿ ಕರ್ನಾಟಕದ ಏಕತೆಗೆ ಧಕ್ಕೆ ಒದಗುತ್ತಿರುವ ಸಮಕಾಲೀನ ಸಂದರ್ಭದಲ್ಲಿ ಈ ಕವಿತೆ ಅತ್ಯಂತ ಪ್ರಸ್ತುತವಾಗಿದೆ. ಅಂದ್ರೆ ಸಾಂಸ್ಕೃತಿಕವಾಗಿ ರಾಜ್ಯದ ಆತ್ಮಗೌರವವನ್ನ ಎತ್ತಿ ಹಿಡಿಯುವಂತ ಕೆಲಸ ಸಾಂಸ್ಕೃತಿಕ ಶಕ್ತಿಗಳು ಮಾಡ್ತಾ ಇದೆ. ಹಾಗೆ ಆಳುವವರು ಏನ್ ಮಾಡ್ತಾ ಇದ್ದಾರೆ, ಒಡೆದು ಆಳ್ತಾ ಇದ್ದಾರೆ. ಇಬ್ಬಂದಿತನ, ಅವರ ಒಂದು ಒಡೆದು ಆಳುವಂತ ನೀತಿ ಏನಿದೆ ಅದು ಕರ್ನಾಟಕದ ಏಕತೆಗೆ ಧಕ್ಕೆ ಒದಗುತ್ತಿರುವಂತಿದೆ ಅನ್ನುವಂತಹ ಒಂದು ವಿಚಾರವನ್ನ ಕವಿ ಕಲ್ಪಿಸ್ಕೊಂಡು ಆ ಒಂದು ಸಂದರ್ಭಗಳನ್ನ ಈ ಒಂದು ಪದ್ಯದಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳಿಗೆ ಎಷ್ಟು ಅಧಿಕಾರ ಇದೆ, ನಮ್ಮ ಒಂದು ಸಾಂಸ್ಕೃತಿಕ ವಿಚಾರವನ್ನ ನಿರ್ಲಕ್ಷಿಸುವಂತ ಯಾವುದೇ ಅಧಿಕಾರ ರಾಜಕೀಯ ಅಧಿಕಾರಿಗಳಿಗಿಲ್ಲ ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಪ್ರಸ್ತುತ ಪದ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದರ ಒಂದು ಆಶಯ. ಮುಂದೆ, ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಆತ್ಮ ಚೈತನ್ಯ ಬಹುಮುಖ್ಯ. ಪ್ರಭುತ್ವ ಸಾಂಸ್ಕೃತಿಕ ಲೋಕಕ್ಕೆ ವಿನಿತವಾಗಿರಬೇಕು. ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಕನ್ನಡ ಕಾವ್ಯ ಪರಂಪರೆಯ ಸಂಪನ್ನತೆ ಸೂಕ್ಷ್ಮವಾಗಿ ಅಡಕವಾಗಿರುತ್ತದೆ. ಆಳುವವರ ಅಹಮಿಕೆಯನ್ನು ಪ್ರತಿರೋಧಿಸುವ ಸಂಕಲ್ಪ ಎಲ್ಲರಲ್ಲೂ ಒಡಮೂಡಬೇಕು. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಸಾಂಸ್ಕೃತಿಕವಾಗಿ ಅದೇನು ವಿಚಾರಗಳಿದೆಯೋ ಅದು ಶಾಶ್ವತವಾಗಿ ಉಳ್ಕೊಳ್ಳುವಂಥದ್ದು. ಈಗ ನಾವು ಹಿಸ್ಟ್ರಿಯಲ್ಲಿ ನೋಡಿದ ಪ್ರಕಾರ ಇವತ್ತಿಗೂ ನಾವು ಯಾವ ರಾಜ ಆಳಿದಾನೆ ಅಂತ ನಾವು ಬರೀ ಪುಸ್ತಕದಲ್ಲಿ ಓದ್ಕೊಳ್ತೀವಿ ಅವನ ಹೆಸರುಗಳನ್ನ. ಆದ್ರೆ ಅವನು ಕಟ್ಟಿಸಿದಂತ, ಅವನು ಸಂಸ್ಕೃತಿಗೆ ಕೊಟ್ಟಂತಹ, ಅವನು ಕಲೆಗೆ ಕೊಟ್ಟಂತಹ, ಸಾಹಿತ್ಯಕ್ಕೆ ಕೊಟ್ಟಂತಹ ಏನ್ ಕೊಡುಗೆಗಳಿದೆ ಇವತ್ತು ನಾವು ಅದನ್ನ ಕಣ್ಣಾರೆ ನೋಡ್ಬೋದು. ಹಳೇಬೀಡು, ಬೇಲೂರು ಟೆಂಪಲ್ಗಳಾಗಿರ್ಬೋದು, ಸೋಮನಾಥಪುರ ಟೆಂಪಲ್ ಆಗಿರ್ಬೋದು. ಅಂದ್ರೆ ಆ ಒಂದು ದೇವಾಲಯಗಳು ಅದೆಲ್ಲ ಸಾಂಸ್ಕೃತಿಕ ಕೊಡುಗೆಗಳು. ಆ ರಾಜರ ಕಾಲದಲ್ಲಿ ಅವರು ಆಡಳಿತ ಮಾಡಿದಂತಹ ಒಂದು ವೈಭವವನ್ನ ಅದು ಸಾರ್ತಾ ಇದೆ. ನೋಡಿ, ಇದರಿಂದ ನಮಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಅಧಿಕಾರ ಇವತ್ತು ಹೋಗುತ್ತೆ, ನಾಳೆ ಬರುತ್ತೆ, ಆದರೆ ಸಾಂಸ್ಕೃತಿಕವಾಗಿ ಅದರ ಶಕ್ತಿ ಏನಿದೆ ಅದು ಕೊನೆಯ ತನಕ ಉಳ್ಕೊಳ್ಳುವಂಥದ್ದು. ಅದು ಯಾವತ್ತೂ ಯಾರಿಂದಲೂ ಅದನ್ನ ನಾಶಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಕವಿ ಕುವೆಂಪುರವರು. ನೋಡೋಣ, ಮುಂದೆ ಪದ್ಯವನ್ನ ಓದೋಣ. ಅಖಂಡ ಕರ್ನಾಟಕ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ. ಹರಸುತಿಹನು ದೇವ ಗಾಂಧಿ, ಮಂತ್ರಿಸುವುದು ಋಷಿಯ ನಾಂದಿ. ತನಗೆ ತಾನೇ ಋತು ಸ್ಯಾಂದಿ, ಅವಂದ್ಯ ಕವಿಯ ಕಲ್ಪನಾ. ಓರ್ವನಾದೊಡರ್ವನಲ್ತು ಶಕ್ತಿ ಸರ್ವನಲ್ಪನ. ಇಂದದೊಂದು ಹಿರಿಯ ಕನಸು, ಇಂದು ಕೋಟಿ ಕೋಟಿ ಮನಸ್ಸು. ಕೂಡಿ ಮೂಡಿ ನಿಂದ ನನಸು, ತಡೆವು ದೇವನ್ನು ನಿನ್ನ ಕಿನಿಸು. ಒಣರು ವಲ್ಪ ಜಲ್ಪನೆ, ಭುವನ ವಂದ್ಯೆ ಕೇಳ್ ಅವಂದ್ಯೆ. ಕವಿಯ ವಿಂಧ್ಯ ಕಲ್ಪನೆ. ಏನ್ ಅರ್ಥ ಆಗ್ತಿದೆ ನೋಡೋಣ. ಅಖಂಡ ಕರ್ನಾಟಕ. ಅಖಂಡ ಕರ್ನಾಟಕ ಅಂದ್ರೆ ವಿಭಜನೆಗೊಳ್ಳದೆ, ಒಡಿಲಿಕ್ಕೆ ಸಾಧ್ಯ ಇಲ್ಲದ ಸಂಪೂರ್ಣವಾದ ಕರ್ನಾಟಕ ಇದು. ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ. ಅಖಂಡ ಕರ್ನಾಟಕ ಅನ್ನೋದು ಈ ರಾಜಕೀಯ ನಾಟಕೀಯವಾಗಿ ಆಡ್ತಾ ಇರುವಂತ ರಾಜಕೀಯ ವ್ಯಕ್ತಿಗಳದ್ದಲ್ಲ ಅದು. ಅವರ ಒಂದು ಸಂಪೂರ್ಣ ಆಸ್ತಿ ಅಲ್ಲ ಅದು. ಅರಸುತಿಹನು ದೇವ ಗಾಂಧಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದಂತ ನಮ್ಮ ಗಾಂಧೀಜಿ ಹರಸಿರುವಂಥದ್ದು, ಆಶೀರ್ವದಿಸಿರುವಂತಹ ಕರ್ನಾಟಕ ಇದು, ನಮ್ಮ ಸಂಪೂರ್ಣ ಒಗ್ಗೊಂಡಂತ ಕರ್ನಾಟಕ. ಮಂತ್ರಿಸುವುದು ಋಷಿಯ ನಾಂದಿ. ಅನೇಕ ಋಷಿ ಮುನಿಗಳ ಒಂದು ಏನಿದೆ ಮಂತ್ರಶಕ್ತಿ ತುಂಬಿಕೊಂಡಿದೆ ನಮ್ಮ ಕರ್ನಾಟಕದಲ್ಲಿ. ಅಷ್ಟು ಸುಲಭವಾಗಿ ಇದನ್ನ ಒಡಿಲಿಕ್ಕೆ ಸಾಧ್ಯ ಇಲ್ಲ. ತನಗೆ ತಾನೇ ಋತು ಸ್ಯಾಂದ್ಯೆ, ಅವಂದ್ಯ ಕವಿಯ ಕಲ್ಪನಾ. ತನಗೆ ತಾನೇ ಋತು ಸಾಂಧ್ಯ ಅಂದ್ರೆ ತನಗೆ ತಾನೇ ತುಂಬಿಕೊಂಡಿರುವಂತ ಶಕ್ತಿ ಅದರಲ್ಲಿದೆ. ತನಗೆ ತಾನೇ ಅದನ್ನ ಅರಸ್ಕೊಂಡಿದ್ದಾರೆ, ಹೇಳ್ಕೊಂಡಿದ್ದಾರೆ. ಅವಂದ್ಯ ಕವಿಯ ಕಲ್ಪನೆ. ಅವಂದ್ಯ ಅಂದ್ರೆ ಬಂಜೆತನ, ಅಂದ್ರೆ ಕನ್ನಡ ತಾಯಿ ಬಂಜೆ ಎಲ್ಲ. ಕನ್ನಡ ತಾಯಿಗೆ ಬೇಕಾದಷ್ಟು ಮಕ್ಕಳಿದ್ದಾರೆ. ಒಬ್ಬ ಅಲ್ಲ ಅಂದ್ರೆ ಒಬ್ರು ಆ ತಾಯಿಗೆ ಏನಾದ್ರೂ ತೊಂದರೆ ಆದಾಗೆ ನಿಂತ್ಕೊಳ್ಳಲಿಕ್ಕೆ, ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಎಲ್ರು ಇದ್ದೀವಿ. ಇಡೀ ಕರ್ನಾಟಕ ಇದೆ. ಈ ಕರ್ನಾಟಕ ರಾಜಕೀಯ ನಾಟಕ ಆಡ್ತಿದಾರಲ್ಲ ರಾಜಕೀಯ ವ್ಯಕ್ತಿಗಳು, ಅವರಿಂದ ಇದನ್ನ ವಿಭಜನೆ ಮಾಡೋದಾಗ್ಲಿ, ಒಡೆಯೋದಾಗ್ಲಿ, ತೊಂದರೆ ಮಾಡೋದಾಗ್ಲಿ ಆಗಲ್ಲ. ವರ್ವನಾದೊಡರ್ವನಲ್ತು ಶಕ್ತಿ ಸರ್ವನಲ್ಪನ.
ಒಬ್ಬ ಅಲ್ಲ ಅಂದ್ರೆ ಒಬ್ಬ, ಒಬ್ಬ ಅಲ್ಲ ಅಂದ್ರೆ ಒಬ್ಬ, ಒಬ್ಬನ ಜೊತೆ ಒಬ್ಬ, ಎಲ್ಲ ಸೇರಿ ಒಂದು 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 ಅಂತ ಇಡೀ ಕರ್ನಾಟಕದ ಎಲ್ಲ ಕನ್ನಡಿಗರು ನಿಲ್ತೀವಿ ಕನ್ನಡಕ್ಕೇನಾದ್ರೂ ತೊಂದರೆ ಆದಾಗ ಅಲ್ವಾ. ನೀವು ಎಲ್ಲನೇ ಈಗಲೂ ಕೂಡ ಕರ್ನಾಟಕಕ್ಕೆ ಕನ್ನಡಕ್ಕೆ ಏನಾದ್ರೂ ಆಪತ್ತಾದ್ರೆ ಎಲ್ಲರೂ ಕೂಡ ಮನಸಾರೆ ಇಷ್ಟಪಟ್ಟು ಅಂದ್ರೆ ಅವರು ಸಹಿಸ್ಕೊಳ್ಳದೆ ಆ ಒಂದು ಕನ್ನಡಾಂಬೆಯ ಒಂದು ಹೋರಾಟಕ್ಕೆ ನಿಲ್ತೀವಿ ಅಂತ ಹೇಳ್ತಿದ್ದಾರೆ. ಸರ್ವಶಕ್ತಿ ಅಂದ್ರೆ ಎಲ್ಲರ ಶಕ್ತಿ ಕೂಡುತ್ತೆ, ಇಂದದೊಂದು ಹಿರಿಯ ಕನಸು ಇಂದು ಕೋಟಿ ಕೋಟಿ ಮನಸ್ಸು. ಹಿಂದೆ ಇದ್ದಂತಹ ಒಂದು ಈ ದೊಡ್ಡದಾದ ಏನ್ ಕನಸಿದೆ ನಮ್ಮ ಕನ್ನಡ, ಇಡೀ ಕರ್ನಾಟಕ ಚೆನ್ನಾಗಿರ್ಬೇಕು, ಸುಂದರವಾಗಿರ್ಬೇಕು, ಆ ಒಂದು ಕೋಟಿ ಕೋಟಿ ಮನಸ್ಸು ಅದಕ್ಕೆ ಸಪೋರ್ಟ್ ನೀಡ್ತಾ ಇದೆ. ಕೂಡಿ ಮೂಡಿನಿಂದ ನನಸು ತಡೆಯುವುದೇನು ನಿನ್ನ ಕಿನಿಸು. ಕೋಟಿ ಕೋಟಿ ಮನಸ್ಸು ಇದಕ್ಕೆ ಸಪೋರ್ಟ್ ಆಗಿ ಇದಕ್ಕೆ ಒತ್ತಾಸೆಯನ್ನ ಕೊಡ್ತಾ ಇದ್ದಾರೆ, ಇದಕ್ಕೆ ಬಲವನ್ನ ಕೊಡ್ತಾ ಇದ್ದಾರೆ, ಶಕ್ತಿಯನ್ನ ಕೊಡ್ತಾ ಇದ್ದಾರೆ. ಅಂತಹ ಶಕ್ತಿಯನ್ನ ತಡಿಲಿಕ್ಕೆ ಸಾಧ್ಯ ಇದೆಯಾ ನಿನ್ನ ಕೋಪಕ್ಕೆ ಅಂತ ರಾಜಕೀಯ ವ್ಯಕ್ತಿಗಳನ್ನ ಪ್ರಶ್ನಿಸಿದ್ದಾರೆ ನಮ್ಮ ಕುವೆಂಪುರವರು. ಒಣರುವಲ್ಪ ಜಲ್ಪನೆ ಭುವನ ವಂದ್ಯ ಅವಂದ್ಯೆ ಕವಿಯ ವಿಂಧ್ಯ ಕಲ್ಪನೆ. ಇದೆಲ್ಲ ಕವಿ ಕಲ್ಪಿಸ್ಕೋತಾ ಇದ್ದಾನೆ. ರಾಜಕೀಯ ವ್ಯಕ್ತಿಗಳನ್ನ, ರಾಜಕೀಯ ಅಧಿಕಾರವನ್ನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕವಿ ಇಲ್ಲಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ಅನ್ನೋದೇನಿದೆ ಆ ಅಖಂಡ ಕರ್ನಾಟಕವನ್ನ ಒಡಿತೀನಿ ಅಥವಾ ಅದಕ್ಕೇನಾದ್ರೂ ಪ್ರಾಬ್ಲಮ್ ಮಾಡ್ತೀನಿ, ಅದಕ್ಕೇನಾದ್ರೂ ತೊಂದರೆ ಮಾಡ್ತೀನಿ ಅನ್ನುವಂತ ಈ ನಾಟಕೀಯವಾದಂತ ರಾಜಕೀಯ ಏನಿದೆ ಆ ಅಧಿಕಾರಕ್ಕೆ ಯಾವುದೇ ಒಂದು ಶಕ್ತಿ ಇಲ್ಲ. ನಮ್ಮ ಈ ಎಲ್ಲಾ ಒಟ್ಟಾಗಿ ಸೇರಿರುವಂತ ಕರ್ನಾಟಕದ ಕನ್ನಡಿಗರ ಮುಂದೆ ಅಥವಾ ಕನ್ನಡ ಅಭಿಮಾನಿಗಳ ಮುಂದೆ, ಕನ್ನಡ ಶಕ್ತಿಯ ಮುಂದೆ ಆ ಕನ್ನಡ ತಾಯಿ ಬಂಜೆ ಎಲ್ಲ ಅವಳಿಗೆ ಒಬ್ರಾದ್ಮೇಲೆ ಒಬ್ರು ಅನ್ನೋ ತರ ಎಷ್ಟೋ ಕೋಟಿ ಕೋಟಿ ಮನಸ್ಸುಗಳಿವೆ, ಕೋಟಿ ಕೋಟಿ ಕನ್ನಡಿಗರಿದ್ದೀವಿ. ನಾವು ಇದಕ್ಕೆ ತೊಂದರೆ ಬರದಾಗೆ ಈ ಕರ್ನಾಟಕ ಅಖಂಡ ಕರ್ನಾಟಕ ಏನಿದೆ ಅದಕ್ಕೆ ರಾಜಕೀಯ ಅಧಿಕಾರದಿಂದ ಯಾವುದೇ ತೊಂದರೆ ಬರದಾಗೆ ನೋಡ್ಕೊಳ್ಳಿಕ್ಕೆ ನಾವೆಲ್ಲ ಇದ್ದೀವಿ ಅನ್ನುವಂಥ ಒಂದು ಸುಂದರವಾದ ಕಲ್ಪನೆಯನ್ನ ಕವಿ ಇಲ್ಲಿ ಕಲ್ಪಿಸ್ಕೋತಾ ಇದ್ದಾರೆ. ಮುಂದೆ ನೋಡೋಣ. ಅಖಂಡ ಕರ್ನಾಟಕ ಅಲ್ತು ನಮ್ಮ ಬೂಟಾಟದ ರಾಜಕೀಯ ನಾಟಕ, ಇಂದು ಬಂದು ನಾಳೆ ಸಂದು ಓಹ ಸಚಿವ ಮಂಡಲ, ರಚಿಸುವುದೊಂದು ಕೃತಕವಲ್ತೋ ಸಿರಿಗನ್ನಡ ಸರಸ್ವತಿಯ ವಜ್ರಕರ್ಣ ಕುಂಡಲ. ಅಖಂಡ ಕರ್ನಾಟಕ ಅನ್ನೋದು ಹೇಗೆ ಅಲ್ತು ನಮ್ಮ ಬೂಟಾಟದ ರಾಜಕೀಯ ನಾಟಕ, ಅದು ಬೂಟಾಟಿಕೆ ಇರುವ ಅಂದ್ರೆ ನಾಟಕ ಮಾಡ್ತಿರುವಂತಹ ರಾಜಕೀಯ ವ್ಯಕ್ತಿಗಳದ್ದಲ್ಲ. ನಮ್ಮ ಅಖಂಡ ಕರ್ನಾಟಕ ಅನ್ನೋದು ಅವ್ರ ಸ್ವಂತ ಅಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಅಧಿಕಾರ ಚಲಾಯಿಸ್ಬೋದು ಅನ್ಕೊಳ್ಳೋದು ತಪ್ಪು. ಇಂದು ಬಂದು ನಾಳೆ ಸಂದು ಓಹ ಸಚಿವ ಮಂಡಲ, ಇವತ್ತು ಬರುತ್ತೆ ಅಧಿಕಾರಕ್ಕೆ, ನಾಳೆ ಹೋಗುತ್ತೆ, ಮತ್ತೆ ಪುನಃ ಇನ್ನೊಬ್ರು ಬರ್ತಾರೆ ಹೋಗ್ತಾರೆ. ಈ ತರ ಆಗುವಂತಹ ಇವತ್ತು ಬಂದು ನಾಳೆ ಹೋಗುವಂತ ಸಚಿವ ಮಂಡಲ ಅಲ್ಲ ಅದು ಕರ್ನಾಟಕ. ಅಖಂಡ ಕರ್ನಾಟಕ ಅಂದ್ರೆ ರಚಿಸುವುದೊಂದು ಕೃತಕವಲ್ತು ಅಂದ್ರೆ ಈ ಬಂದು ಹೋಗುವಂತ ಕೃತಕವಾದಂತಹ ಒಂದು ಸಚಿವ ಮಂಡಲ ಅಲ್ಲ ನಮ್ಮ ಅಖಂಡ ಕರ್ನಾಟಕ. ಅಖಂಡ ಕರ್ನಾಟಕ ಅನ್ನೋದು ಹೇಗೆ ಅಂದ್ರೆ ಸಿರಿಗನ್ನಡ ಸರಸ್ವತಿಯ ವಜ್ರ ಕರ್ಣಕುಂಡಲ. ನಮ್ಮ ಸಿರಿಗನ್ನಡ ಸರಸ್ವತಿಯ ವಜ್ರದಿಂದ ಮಾಡದಂತ ಕರ್ಣಕುಂಡಲ. ಕರ್ಣಕುಂಡಲ ಅಂದ್ರೆ ಕಿವಿಗೆ ಹಾಕೊಳ್ಳುವಂತ ಕುಂಡಲ ಅಂದ್ರೆ ಓಲೆ. ಆ ತರ ಆ ಸಿರಿಗನ್ನಡ ಅನ್ನುವಂತ ಸರಸ್ವತಿ ದೇವಿ ಮಾತೆ ಇದೆ ಅಲ್ಲ, ಅವಳ ವಜ್ರಕರ್ಣ ಕುಂಡಲ ಅದು. ಅದನ್ನ ಯಾರು ಪಡಿಸಕ್ಕಾಗಲ್ಲ, ಯಾರು ಅದನ್ನ ಕಸಿದುಕೊಳ್ಳಕ್ಕೂ ಆಗಲ್ಲ. ಅಂತಹ ಒಂದು ಅಖಂಡವಾದ ಕರ್ನಾಟಕ ನಮ್ಮದು ಅಂತ ಕವಿ ಹೇಳ್ತಾ ಇದ್ದಾರೆ. ಮುಂದಿನ ತರಗತಿಯಲ್ಲಿ ನಾನು ಇದರ ಮುಂದಿನ ಒಂದು ಪದ್ಯವನ್ನ ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.